ಹಾಯ್ ಹಲೋ ನಮಸ್ಕಾರ. ಇದೊಂದು ಕಾಲ್ಪನಿಕ ಕತೆ ಅನ್ನೋದಕ್ಕಿಂತ ಯಾರೋ ಒಬ್ಬ ವ್ಯಕ್ತಿ ಹಂಚಿಕೊಂಡ ಕತೆ. ನಾನು ನಮ್ಮ ಸೋದರ ಸಂಬಂಧಿಯನ್ನು ಅಂದರೆ ಅಣ್ಣನನ್ನು ಮದುವೆಯಾದೆ. ಮದುವೆಯ ಮೊದಲ ರಾತ್ರಿ ಏನಾಯಿತು ನೋಡಿ. ಒಂದು ಸೋಷಿಯಲ್ ಮೀಡಿಯಾ ಪೇಜಿನಲ್ಲಿ ಎಲ್ಲರೂ ತಿಳ್ಕೊಬೇಕಾಗಿರುವಂತಹ ಒಂದು ಕತೆ ಇತ್ತು. ಅವರು ಒಬ್ಬ ಅನಾಮಧೇಯ ಹೆಣ್ಣು ಮಗಳ ಕಥೆಯನ್ನು ಹೇಳ್ತಾರೆ. ಅವಳು ತನ್ನ ಅಮ್ಮನ ಅಣ್ಣನ ಮಗ, ಅಂದರೆ ಅವಳ ಸೋದರ ಮಾವನ ಮಗ, ತನ್ನ ಸ್ವಂತ ಅಣ್ಣನ ಹಾಗೆ ಅವನು. ಆ ರೀತಿ ಬೆಳೆದವನನ್ನು ಮದುವೆ ಆಗಬೇಕಾಗಿರೋ ಸಂದರ್ಭ. ಇದು ಅವಳ ಕತೆ. ಇದನ್ನು ಎಲ್ಲರೂ ಖಂಡಿತ ಓದಲೇಬೇಕು. ನಿಜಕ್ಕೂ ಅರೇಂಜ್ಡ್ ಮ್ಯಾರೇಜ್, ನಿಶ್ಚಯಿಸಿರೋ ಮದುವೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ. ಒಬ್ಬ ಅಪರಿಚಿತರನ್ನು ಮದುವೆಯಾಗಿ ಆ ಅಪರಿಚಿತರ ಜೊತೆ ಕನಿಷ್ಠ ಬೆಡ್ರೂಮ್ನಲ್ಲಿ ಮದುವೆ ರಾತ್ರಿ ಕಳೆಯಬೇಕಾಗತ್ತೆ. ಅವರು ಅಲ್ದಿದ್ರೂ ನಿಮ್ಮನ್ನು ಮುಟ್ಟದೇ ಇರಲ್ಲ. ಅದು ಅವ್ರ ಜೀವನದ ರೋಮಾಂಚಕ ಸಾಹಸ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಅದು ನನಗೆ ಅನಿಸೋ ಥರನೇ ಭಯಾನಕ. ನನಗಂತೂ ಹೇಳಿದರೆ ಅದು ಖುಷಿ, ನಗು ಎಲ್ಲ ಇರೋ ಥರ ಇರಲಿಲ್ಲ. ನನ್ನ ತಲೆಯಲ್ಲಿ ಗಂಡ ಹೆಂಡ್ರು ರೂಮ್ನಲ್ಲಿ ಏನು ಮಾಡ್ತಾರೆ ಅಂತ ಅರ್ಥ ಆದಮೇಲಿಂದ ನಾನು ಅದನ್ನೆಲ್ಲ ಒಂಥರ ಪೇಂಟ್ ಮಾಡಿಟ್ಕೊಂಡಿದ್ದೆ. ನನ್ನ ಗಂಡನ ಜೊತೆ ಒಂದು ಪರ್ಫೆಕ್ಟ್ ಮೊದಲ ರಾತ್ರಿ ಇರಬೇಕು ಅಂತ ಕನಸು ಕಂಡಿದ್ದೆ. ಯಾಕಂದರೆ ಅದು ಲೈಫ್ನಲ್ಲಿ ಒಂದೇ ಸಾರಿ ಬರೋದಲ್ವ ಅಂತ ನಂಗೆ ಗೊತ್ತು. ಅಟ್ಲೀಸ್ಟ್ ನಾವು ಹಂಗಿರಬೇಕು ಅಂತ ಅನ್ನಿಸ್ತಿತ್ತು. ಪ್ರೀತಿ ಮಾಡಿದವ್ರ ಜೊತೆ ಆಗಲಿಲ್ಲ ಅಂದರೂ ನಮ್ಮ ಪಕ್ಕ ಮಲಗಿದ ಮೊದಲ ಸಾರಿಗಾದರೂ ನನ್ನ ಗಂಡನ ನಾನು ಪ್ರೀತಿಸೋಕ್ಕೆ ಶುರು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಿದ್ದು ಅದೇ. ಅಂದರೆ ದುರದೃಷ್ಟವಶಾತ್ ರೀಸೆಂಟಾಗಿ ಮದುವೆಯಾದ ನನ್ನ ಫ್ರೆಂಡ್ ನಂದಿನಿ ಥರ ನಾನು ಲಕ್ಕಿ ಆಗಿರಲಿಲ್ಲ. ಅವಳಿಗೆ ಏನಾಯಿತು ಅದನ್ನು ನಾನು ಬರೀ ಕನಸು ಕಂಡಿದ್ದೆ. ನಾನು ಕನಸನ್ನು ಹೆಂಗೆ ಜೀವಿಸೋಕ್ಕಾಗ್ತದೆ? ನಾನು ಕಾಲೇಜಿನಲ್ಲಿ ಒಂದು ಹುಡುಗನ್ನ ಲವ್ ಮಾಡಿದ್ದೆ. ಆದರೆ ನಾನು ಮದುವೆ ಆಗಿದ್ದು ನನ್ನ ಅಣ್ಣನ, ಅಂದರೆ ನನ್ನ ಸೋದರ ಸಂಬಂಧಿ, ನನ್ನ ಅಮ್ಮನ ಅಣ್ಣನ ಮಗ. ಹೌದು, ಮಕ್ಕಳಾಗಿದ್ದಾಗ ಯಾರ ಜೊತೆ ಮನೆಯಾಟ ಆಡಿದ್ನೋ, ಯಾರ ಜೊತೆ ಸುತ್ತಾಡಿದ್ನೋ ಅವನ ಜೊತೆ ನಾನು ಇವಾಗ ಹೆಂಡತಿ. ಗಂಡ ಹೆಂಡರು ಮಾಡೋ ಕೆಲಸಗಳನ್ನು ಬಲವಂತವಾಗಿ ಮಾಡಬೇಕಾಯಿತು. ಆದರೆ ಅವನಿಗೆ ಅದು ಬರೀ ಆಟವಾಗಿತ್ತು. ಅದು ಹೇಗೆಲ್ಲ ಆಯಿತು ಅನ್ನೋದು ಇಲ್ಲಿದೆ. ನಾನು ನಮ್ಮ ಫ್ಯಾಮಿಲಿ ಜೊತೆ ವಾಸ ಮಾಡ್ತಿದ್ದ ಸಣ್ಣ ಟೌನು ಕನ್ಸರ್ವೇಟಿವ್ ಆಗಿರೋದಕ್ಕಿಂತ ಹೆಚ್ಚಾಗಿ ತುಂಬಾ ಒತ್ತಾಯ ಮಾಡೋ ಥರ ಆಗಿತ್ತು. ನಾನು ತುಂಬ ಹೊರಗಡೆ ಹೋಗೋ ಖುಷಿಯಾಗಿರೋ ಸೌತ್ ಇಂಡಿಯನ್ ಹುಡುಗಿಯಾಗಿದ್ದಕ್ಕೆ ನಾನು ವಾಸ ಮಾಡ್ತಿದ್ದ ಸೊಸೈಟಿಲಿ ನನ್ನ ಬೆಳೆಸೋಕ್ಕೆ ಅಮ್ಮ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ರು ಅಂತಾರೆ. ಅದರಲ್ಲಿ ಏನಾದರೂ ತಪ್ಪಿದೆಯಾ? ನನ್ನನ್ನು ಬೆಳೆಸೋದು ಪೇರೆಂಟಾಗಿ ಅವ್ರ ಕರ್ತವ್ಯ ಆಗಿರುತ್ತಲ್ವ. ಎಲ್ಲರೂ ಹೇಗೆ ಬೆಳೆಸ್ತಾರೋ ಹಾಗೆ, ಇದರಲ್ಲಿ ಸ್ಪೆಷಲ್ ಏನಿಲ್ಲ ಅಲ್ವಾ. ಆದರೆ ಅವ್ರ ತಪ್ಪು ಕಲ್ಪನೆಗಳಿಗೆ ನಾನು ದೊಡ್ಡ ಬೆಲೆ ತರಬೇಕಾಗತ್ತೆ. ಯಾಕಂದರೆ ಅಮ್ಮ ತುಂಬ ಓವರ್ ಡ್ರಾಮ್ಯಾಟಿಕ್. ಕೆಲವೊಂದು ಸಾರಿ ಅವರು ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದರೂ ಅವ್ರ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಯಾವಾಗಲೂ ನನ್ನ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಅದೃಷ್ಟಕ್ಕೆ ನಾನು ಹೈಯರ್ ಎಜುಕೇಷನ್ಗೆ ಮನೆ ಬಿಟ್ಟು ಬಂದೆ. ಅಲ್ಲಿ ನಾನು ದೀಪಕ್ನ ಭೇಟಿಯಾದೆ. ಅವನು ನನಗಿಂತ ದೊಡ್ಡವನಾಗಿದ್ದ. ನಾನು ಪ್ರತಿ 10 ದಿನಕ್ಕೊಮ್ಮೆ ಅದೇ ಬಟ್ಟೆ ಹಾಕಿದ್ರು ಅದನ್ನು ಲೆಕ್ಕಿಸದೆ ನಾನು ಹೆಂಗಿದ್ದೀನೋ ಹಾಗೆ ಅವನು ಗೌರವಿಸ್ತಾನೆ. ಅವನು ನಾರ್ಮಲಾಗಿ ನೋಡ್ತಿದ್ದ. ನನಗೆ ಸಾಮರ್ಥ್ಯ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ದ. ಅಯ್ಯೋ, ಏನೋ ಒಂದು ನೀನು ಸಾಧಿಸ್ತೀಯಾ ಅಂತ ಪದೇ ಪದೇ ನನ್ನಲ್ಲಿ ಛಲ ತುಂಬ್ತಾ ಇದ್ದ. ನಾನು ಗ್ರ್ಯಾಜುಯೇಷನ್ ಮುಗಿಸಿ ವರ್ಡ್ ಗೆಲ್ಲೋಕ್ಕೆ ಕಾಯೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನಾವಿಬ್ಬರು ಪ್ರೀತಿಲಿ ಬಿದ್ವಿ. ಆದರೆ ನನ್ನ ಅಮ್ಮ ನನ್ನ ಬಗ್ಗೆ ಬೇರೆ ಥರನೇ ಅವ್ರ ಲೆಕ್ಕಾಚಾರದಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಗ್ರ್ಯಾಜುಯೇಷನ್ ಮುಗಿಸಿದ ತಕ್ಷಣ ನಾನು ಮದುವೆ ಆಗಬೇಕು ಅಂತ ಹೇಳಿಬಿಟ್ರು. ಅದು ಅವ್ರ ಅಣ್ಣನ ಮಗನ ಜೊತೆನೇ ಮದುವೆ ಆಗಬೇಕು ಅಂತ ಹೇಳಿ ಹಠ ಹಿಡಿದ್ರು. ಸೌತ್ ಇಂಡಿಯನ್ ಸಂಪ್ರದಾಯಗಳಿಗೆ ತಪ್ಪು ಹೇಳ್ತೀರ, ಆದರೆ ಫ್ಯಾಮಿಲಿಯಲ್ಲಿ ಇರಬೇಕು ಅಂತ ಸ್ವಂತ ಅಣ್ಣ ತಮ್ಮಂದಿರನ್ನೇ ಮದುವೆಯಾಗೋ ಈ ಸಂಸ್ಕೃತಿ ನಮ್ಮ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡೋ ಥರ ಇತ್ತು. ನಾನು ನಮ್ಮ ಅಮ್ಮನ ಜೊತೆ ಆರಾಮವಾಗಿ ಮಾತಾಡಿ ದೀಪಕ್ ಬಗ್ಗೆ ಹೇಳೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ಅವ್ರು ತಕ್ಷಣ ಸೆಂಟಿಮೆಂಟಲ್ ಆಗಿ ಕೋಪಗೊಳ್ತಾರೆ. ಅದು ಆ ಹುಡುಗ ನಮ್ಮ ಜಾತಿ ಅಲ್ಲ, ಅವನು ಹೀಗಿದ್ದಾನೆ ಹಾಗಿದ್ದಾನೆ ಅನ್ನೋದರಿಂದ ಶುರುವಾಗಿ ಓಹೋ ಇನ್ಮೇಲೆ ನನ್ನ ಅಣ್ಣನಿಗೆ ಮುಖ ಹೆಂಗೆ ತೋರಿಸ್ಲಿ ಅನ್ನೋದಕ್ಕೆ ಬಂದು ಆಮೇಲೆ ನನಗೆ ಕೆಟ್ಟ ಹೆಸರು ತರೋಕೆ ನಿನ್ನನ್ನು ನಾನು ಬೆಳೆಸಿದ್ನಾ ಅನ್ನೋ ಥರ ಫುಲ್ ಕಂಪ್ಲೀಟಾಗಿ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡುತ್ತೆ ಮಾತುಗಳು. ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿ ತುಂಬಾ ಶ್ರೀಮಂತರಾಗಿದ್ದರು. ನಾನು ನನ್ನ ಕಸಿನ್ನ ಮದುವೆ ಆದರೆ ನನಗೆ ಯಾವಾಗಲೂ ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ಸಿಗುತ್ತೆ ಅನ್ನೋ ತರ್ಕವನ್ನು ಅಮ್ಮ ಫಾಲೋ ಮಾಡಿಬಿಟ್ಟಿದ್ದಾರೆ. ನಾವು ಹೋಗಿದ್ದ ಪ್ರತಿಯೊಂದು ಮದುವೆಯಲ್ಲೂ ಅವನ ಹೆಂಡತಿ ನಾನು ಪೌಡರ್ ಹಚ್ಚಿದರೋ ಕೆನ್ನೆ ಮತ್ತು ಗೋಲ್ಡ್ ಅಲ್ಲದ ನನ್ನ ಜ್ಯುವೆಲರಿನ ನೋಡಿ ನಗ್ತಾ ಇದ್ಲು. ಆದರೆ ಕನ್ಸರ್ವೇಟಿವ್ ಇಂಡಿಯನ್ ಅಮ್ಮಂದರಿಗೆ ಇದು ಮುಖ್ಯವಾಗದ ಹಾಗೆ ನಮ್ಮ ಅಮ್ಮನಿಗೆ ಅದು ಮುಖ್ಯವಾಗಿರಲಿಲ್ಲ. ನಾನು ಅಮ್ಮನ ದಿನಗಳ ಗಟ್ಟಲೆ ಒಬ್ಬರಿಗೊಬ್ಬರು ಕಿತ್ತಾಡ್ತಿದ್ವಿ. ನನಗೂ ಅವಳಿಗೂ ಮ್ಯಾಚ್ ಆಗ್ತಿರಲಿಲ್ಲ. ಅವಳ ಮಾತುಕತೆ ತಲೆಯಲ್ಲಿ ಓಡುವಂತಹ ವಿಚಾರಗಳಲ್ಲಿ ಎಲ್ಲವೂ. ಕೊನೆಯಲ್ಲಿ
ಅವರು ಚಾಕ್ ಹಿಡಿದ್ರು. ಇನ್ಮೇಲೆ ಬೇಡ ಅಂತ ಹೇಳೋಕೆ ನನಗೆ ಭಯ ಆಗ್ತಿತ್ತು ಮತ್ತು ಭಾವನಾತ್ಮಕವಾಗಿ ತುಂಬಾ ಸುಸ್ತಾಗ್ಬಿಟ್ಟಿದೆ. ಅವರು ಆ ರಾತ್ರಿ ನನ್ನ ರೂಮ್ನಲ್ಲಿ ಮಲಗಲಿಲ್ಲ. ಆದರೆ ಮರುದಿನ ಬೆಳಗ್ಗೆ ನನ್ನ ಹೊಟ್ಟೆಲಿ ಒಂದು ಖಾಲಿ ಭಾವನೆ ಇತ್ತು. ನನ್ನ ಜೀವನದ ಕೆಟ್ಟ ದಿನಗಳನ್ನು ನಾನು ಮೌನವಾಗಿ ಅಳುತ್ತಾ ಕಳೀತಾ ಇದ್ದೀನಿ. ಯಾರೂ ರಿಯಾಕ್ಟ್ ಮಾಡಲಿಲ್ಲ, ಯಾರೂ ಏನು ಮಾತಾಡಲಿಲ್ಲ, ಯಾರೂ ಫುಲ್ ಕೇರ್ಲೆಸ್. ನಾನು ನನ್ನ ಕಸಿನ್ನ ಮದುವೆ ಆಗಲೇಬೇಕು ಮತ್ತು ಎಲ್ಲ ಸೌತ್ ಇಂಡಿಯನ್ಸ್ ಆದ ಹಾಗೆ ಇದು ಚೆನ್ನಾಗಿರುತ್ತೆ ಅಂತ ನಂಬೋದು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಅದನ್ನು ನಾನು ಅರಗಿಸ್ಕೊಳ್ಳೇಬೇಕಾಗಿತ್ತು. ಸತ್ಯವನ್ನು ಒಪ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ನಾನು ಸುಮಾರು 18 ದಿನಗಳ ಕಾಲ ನನ್ನ ರೂಮ್ನ ನಾನೇ ಜೈಲ್ ಮಾಡಿಕೊಂಡೆ, ಜೈಲಾಗಿ ಸೇರಿಕೊಂಡೆ. ನಾನು ಹಾಗೆ ಯೋಚನೆ ಮಾಡಿದಾಗಲೆಲ್ಲ ಟೆಂಪ್ರವರಿಯಾಗಿ ನನಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಕೊನೆಗೆ ಏನಾಯಿತು ಅಂತಂದರೆ ಮದುವೆ 100% ಫಿಕ್ಸ್ ಆಗೋಯಿತು. ಆಗಿದೆ ಅಂತ ಅಮ್ಮ ಕೊನೆಗೆ ನನಗೆ ಹೇಳಿದಾಗ ನಾನು ಅದನ್ನು ಅರೇಂಜ್ ಮ್ಯಾರೇಜ್ ಅಂತ ಅಂದ್ಕೊಂಡು ಒಪ್ಕೊಂಡೆ. ಮತ್ತು ಇದನ್ನು ಒಂದು ತರಹದ ಕೆಟ್ಟ ಸಂಬಂಧ ಅಂತ ನಾನು ಯೋಚನೆ ಮಾಡಲ್ಲ. ನನ್ನ ತಲೆಯಲ್ಲಿ ಡಿಸೈಡ್ ಮಾಡಿದೆ ಇದನ್ನು ಎಕ್ಸೆಪ್ಟ್ ಮಾಡೋಣ ಅಂತ. ಎಲ್ಲರೂ ತುಂಬಾ ಅರ್ಜೆಂಟಾಗಿ ಸೀಕ್ರೆಟಾಗೇ ಮಾಡ್ತಾರೆ. ವಿರೋಧಿಸೋಕ್ಕೆ ನಾನು ತುಂಬಾ ಪ್ರಯತ್ನಪಟ್ಟೆ. ನಾನು ಫುಲ್ ಮರಗಟ್ಬಿಟ್ಟೆ. ದೀಪಕ್ ಹೋದ ಅಂತ ನಂಗೆ ಗೊತ್ತಿತ್ತು, ಅಥವಾ ನನ್ನ ಅಮ್ಮ ಸೂಸೈಡ್ ಮಾಡ್ಕೋತಾರೆ ಅನ್ನೋ ಭಯ ಇತ್ತು. ನಾನು ಮದುವೆ ರಾತ್ರಿ ಬಂದೇ ಬಿಡ್ತು. ಅಮ್ಮ ನನಗೆ ಹೆಂಡತಿಯಾಗಿ ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ ಹೇಳ್ತಾ ಮುಜುಗರ ಪಡಿಸಿದ್ರು. ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳೋಕ್ಕೆ ನಾನು ಇನ್ನೂ ತಲೆ ತಿರುಗ್ತಾ ಇದೆ. ಆದರೆ ನನ್ನ ಕಸಿನ್ನ ಜೊತೆ ರೂಮ್ನಲ್ಲಿ ಲಾಕ್ ಆದಾಗ ನನಗೆ ಅದರ ಪೂರ್ತಿ ಅರ್ಥ ಆಯಿತು. ಅವನು ತನ್ನ ಗಂಡ ಕೂಡ ಹೌದು ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ತುಂಬ ಕಷ್ಟಪಟ್ಟೆ, ಮುಜುಗರ ಪಟ್ಟೆ, ಹಿಂಸೆ ಪಟ್ಟೆ. ಒಂದು ರೀತಿಯ ಆ ಒಂದು ವಾತಾವರಣ, ಆ ಒಂದು ಸಿಚುಯೇಷನ್ ತುಂಬಾ ಕಷ್ಟ ಆಗೋಯಿತು. ಅವನು ನಂಗೆ ಹೇಳಿದ ಮೊದಲ ಪೂರ್ತಿ ಮಾತು ಇಷ್ಟೇ, ತೋರ್ಸು ನನಗೆ ಅಂತ. ಅಂದರೆ ಎಷ್ಟು ಕೆಟ್ಟ ಪದ, ಛೀ. ನಾನು ಶಾಕ್ನಿಂದ ಅಲ್ಲಾಡೋಕ್ಕಾಗಲಿಲ್ಲ. ನನ್ನನ್ನು ಕೂಗಿಸ್ಬೇಡ, ಕಿರ್ಚಿಸ್ಬೇಡ ಅಂತ ಅವನು ಬೆದರಿಕೆ ಆಗ್ತಾನೆ. ನನಗೆ ಇನ್ನು ಏನು ಮಾಡಬೇಕಂತಾನೆ ಗೊತ್ತಾಗಲಿಲ್ಲ. ಆಮೇಲೆ ಅವನು ನನ್ನ ಕಿವಿಲಿ ನಿನ್ನ ಹಳೆಯ ವಿಷಯ ಎಲ್ಲ ನಂಗೆ ಗೊತ್ತಿದೆ ಅಂತ ಹೇಳಿಬಿಟ್ಟ. ನಿನ್ನಿಂದಾಗಿ ನನ್ನ ಪೇರೆಂಟ್ಸ್ ಅವರು ಒಂದೇ ಮಗನ ಮದುವೆನ ಸೈಲೆಂಟಾಗಿ ಮಾಡಬೇಕಾಯಿತು ಅಂತ ಪಿಸುಗುಡ್ತಾನೆ. ನನ್ನನ್ನು ತನ್ನ ಹೆಂಡತಿ ಆಗಿರಲು ಕಮಾಂಡ್ ಮಾಡ್ತಾನೆ. ಆ ರಾತ್ರಿ ಯಾವ ರೀತಿ ಇತ್ತು ಅಂದರೆ ಮೊದಲು ನಡೆದ ಎಲ್ಲದಕ್ಕಿಂತ ಕೆಟ್ಟದಾಗಿತ್ತು. ತನ್ನ ಸ್ವಂತ ಕಸಿನ್ ಬರೀ ನನ್ನ ಗಂಡ ಆಗೋಕ್ಕೆ ನನ್ನನ್ನು ಎಷ್ಟೊಂದು ಕೆಟ್ಟದಾಗಿ ನಡೆಸ್ಕೊಳ್ತಾನೆ, ಎಷ್ಟೊಂದು ಟ್ರೀಟ್ ಕೆಟ್ಟದಾಗಿ ಮಾಡ್ತಾನೆ ಅಂತ ಯೋಚಿಸಿದ್ರೆ ನನಗೆ ಇವಾಗಲೂ ನಡುಕ ಬರುತ್ತೆ. ನಾನು ತಿಂಗಳುಗಟ್ಟಲೆ ಈ ದೌರ್ಜನ್ಯವನ್ನು ಅನುಭವಿಸಿದ್ದೀನಿ. ಮೊದಲ ಕೆಲವು ತಿಂಗಳು ನನಗೆ ಪೀರಿಯಡ್ಸ್ ಬರೋವರೆಗೂ ನನ್ನ ಉಸಿರನ್ನು ಹಿಡಿದು ಇಟ್ಕೊಳ್ತಿದ್ದೆ. ಆಗ ನೆಮ್ಮದಿ ಸಿಗ್ತಿತ್ತು. ಹೊರಗಿನ ಪ್ರಪಂಚದ ಜೊತೆ ಮುಖ್ಯವಾಗಿ ನನ್ನ ಒಂದು ಫ್ಯಾಮಿಲಿ ಜೊತೆ ಜಾಸ್ತಿ ಮಾತಾಡೋಕೆ ನಂಗೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ನಾನು ಎಜುಕೇಟೆಡ್ ಆಗಿದ್ದೆ ಮತ್ತು ಇರಿಪೇರಬಲ್ ಡ್ಯಾಮೇಜ್ ಆಗಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ನನ್ನ ಗಂಡ ಮತ್ತು ಅವನ ಫ್ಯಾಮಿಲಿ ನನ್ನನ್ನು ಒಂಥರ ಗುಟ್ಟಾಗಿಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು, ಎದುರುತ್ತಿದ್ರು. ಗಂಡಸರು ಯಾಕೆ ಹೀಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಅವ್ರು ಇಷ್ಟಪಡೋ ಥರ ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ. ಅಂದರೆ ಅವರು ಯಾಕೆ ಅಷ್ಟೊಂದು ಹಂಗೆ ಆಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ದಿನೇ ನಾನು ಧೈರ್ಯ ತೊಗೋತಿದ್ದೆ. ನಾನು ಇಂಡಿಯನ್ ಹುಡುಗಿಯರವರ ಪೇರೆಂಟ್ಸ್ ಗೌರವಕ್ಕೋಸ್ಕರ ಸುಲಭವಾಗಿ ಸಿಕ್ಬಿಡೋ ಥರ ನಾನು ಇದರಲ್ಲಿ ಸುಲಭವಾಗಿ ಬಿದ್ದಿದ್ದೆ. ಈ ಗೊಂದಲದಿಂದ ಹೊರಬರೋಕ್ಕೆ ನಾನು ತುಂಬ ಟ್ರೈನ್ ಮಾಡಿದೆ. ನಾನು ಆನರ್ ಕಿಲ್ಲಿಂಗ್ನ ಬಲಿಪಶು ಆಗೋದು ಬೇಡ ಅಷ್ಟೇ. 5 ತಿಂಗಳ ನಂತರ ನಾನು ಕಾಯ್ತಿದ್ದ ಅವಕಾಶ ನಂಗೆ ಕೊನೆಗೂ ಸಿಕ್ಕೇ ಬಿಡ್ತು. ನಾನು ನಮ್ಮ ಅಮ್ಮನನ್ನು ನೋಡೋಕೆ ಹೋಗಿ 2 ದಿನ ಅವ್ರ ಜೊತೆ ಇದ್ದು ನಾನು ಕರೆಕ್ಟಾಗಿ ಇದ್ದೆ. ಅಸಮಾಧಾನದ ಯಾವುದೇ ಚಿಹ್ನೆ ತೋರಿಸಲಿಲ್ಲ. ಅಮ್ಮನಿಗೂ ಏನು ಡೌಟ್ ಬರಲಿಲ್ಲ. ನಾನು ಅಮ್ಮನ ಮನೆಯಲ್ಲಿ ಕಳೆದ ಒಂದು 3ನೇ ರಾತ್ರಿ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೆ. ನನಗೆ ನನ್ನ ಡಿಗ್ರಿ ಸರ್ಟಿಫಿಕೇಟ್ ಬೇಕಿತ್ತು. ನಾನು ಅದನ್ನು ಫೈನಲ್ಲಾಗಿ ಹುಡುಕೊಂಡೆ. ನಾನು ಸಣ್ಣ ಬ್ಯಾಗ್ನಲ್ಲಿ ಹಳೆಯ ಬಟ್ಟೆಗಳನ್ನು ತುಂಬಿ ಒಂದು ಸೇಫ್ ಜಾಗದಲ್ಲಿ ಬಚ್ಚಿಟ್ಕೊಂಡೆ. ಮನೆಯಲ್ಲಿ ಸಿಕ್ಕ ಸ್ವಲ್ಪ ದುಡ್ಡನ್ನು ತೊಗೊಂಡು ನಾನು ಹೋದೆ. ನಾನು ಬೆಳೆದ ಸಿಟಿನ ಬಿಟ್ಟು ಅಪರಿಚಿತ ಅಂದರೆ ಸುಂದರವಾಗಿರೋ ಸಿಟಿಗೆ ಬಂದೆ. ಅಲ್ಲಿ ನನ್ನ ಕೆಟ್ಟ ಟೈಮ್ ನನ್ನ ಜೊತೆಗೆ ನಿಂತಿದ್ದ ನನ್ನ ಫ್ರೆಂಡ್ ಜಾಸ್ತಿ ಜನ ಇರ್ತಾರೆ. ಇಲ್ಲಾಂದರೆ ನಾನು ಮನೆ ಬಿಟ್ಟು ಬರೋಕ್ಕೆ ನನಗೆ ಧೈರ್ಯನೇ ಇರ್ತಾ ಇರಲಿಲ್ಲ. ಇಂದಿನವರೆಗೂ ನಾನು ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಹೇಗಿದ್ದೀನಿ ಅಂತ ಯಾರಿಗೂ ಮಾಹಿತಿ ಇಲ್ಲ, ಗೊತ್ತಿಲ್ಲ. ಆದರೆ ಅಮ್ಮ ಹಲವು ವರ್ಷಗಳಿಂದ ನನ್ನ ಮೇಲೆ ಉಪಯೋಗಿಸಿದ್ದ ಅದೇ ತಂತ್ರವನ್ನು ಉಪಯೋಗಿಸಿ ಅವರಿಗೆ ಹೇಳದೇ ಇರೋಕ್ಕೆ ನಂಗೆ ಆಗಲಿಲ್ಲ ಮತ್ತು ಅವ್ರಿಗೆ ಏನು ಹೇಳೋಕ್ಕೂ ಆಗಲಿಲ್ಲ. ಈಗ ನನ್ನ ಫ್ರೆಂಡ್ಲಿ ಸಿಟಿಲಿ ಇದ್ದೀನಿ. ದುಡಿಯೋಕ್ಕೊಂದು ವಿಚಿತ್ರ ಭಾಷೆಯ ಮಾತುಗಳನ್ನು ಜೋಡಿಸ್ತಾ ಇದ್ದೀನಿ. ಅಂದರೆ ಅಟ್ಲೀಸ್ಟ್ ನನಗೆ ನನ್ನ ಸ್ವತಂತ್ರ ಸಿಕ್ಕಿದೆ. ದೀಪಕ್ ನನಗೋಸ್ಕರ ಇದ್ದಾನೆ ಅಂತ ಹೇಳಿದ ಸಾಮರ್ಥ್ಯವನ್ನು ನಾನು ಅರಿತುಕೊಳ್ತಾ ಇದ್ದೀನಿ. ಸುಮಾರು ಈಗ ಹೆಚ್ಚು ಕಮ್ಮಿ 2.5 ವರ್ಷಗಳಾಗ್ತಾ ಬರ್ತಾ ಇದೆ. ಅವನು ಇಷ್ಟೊತ್ತಿಗೆ ಮದುವೆ ಖಂಡಿತ ಆಗಿದ್ದಾನೋ ಏನೋ ಅಂತ ನಾನು ಯೋಚನೆ ಮಾಡ್ತೀನಿ. ಅವನು ನನ್ನ ಜೊತೆ ಇಲ್ಲದೆ ಇರ್ಬೋದು. ಅವನ ಪ್ರೀತಿ, ನಾವು ಕಳೆದಂತಹ ದಿನಗಳು,
ಆ ನಿಮಿಷಗಳು, ಆ ಕ್ಷಣಗಳು ಜೀವಂತ. ನಾನು ಅಂದಿನಿಂದ ಹಿಂತಿರುಗಿ ನೋಡಲೇ ಇಲ್ಲ. ನಾನು ಅವರಿಗೆ ಪ್ರೀತಿಯಲ್ಲಿ ಕಳಿಸಿದ ಬೆದರಿಕೆ ಪತ್ರದಿಂದಾಗಿ ಅವರು ನನ್ನನ್ನು ಹುಡ್ಕೊಂಡು ಬರಲ್ಲ ಅಂತ ನಂಗೆ ಗೊತ್ತು. ನಂಗೆ ಬಲವಂತವಾಗಿ ಇದ್ದ ಆ ಕೆಟ್ಟ ಸಂಬಂಧನ ನಾನು ಅಂದರೆ ಹೆಣ್ಣು ಮಾಡ್ಕೋಬೇಕಂತ ಅನ್ನಿಸ್ಲಿಲ್ಲ. ಅದಕ್ಕೊಂದು ಹೆಸರು ಇರಲಿಲ್ಲ ಮತ್ತು ಹೌದು, ನಾನು ಅದನ್ನು ಕೊನೆಗೆ ಒಪ್ಕೊಂಡೆ. ನಾನು ನನ್ನ ಫ್ರೆಂಡ್ ನಂದಿನಿ ಅವಳು ಗಂಡನ ನೋಡಿದಾಗಲೆಲ್ಲ ಒಂದು ವಿಚಿತ್ರವಾದ ದುಃಖ ನನ್ನ ಮನಸ್ಸನ್ನು ಯಾವಾಗಲೂ ಕೂಡ ಇಪ್ಪೆ ಮಾಡ್ತಾಯಿತ್ತು. ಅದು ನನ್ನ ಲೈಫ್ ಆಗಬಹುದು. ತನ್ನ ಹೆಂಡತಿನ ನೋಡಿದಾಗಲೆಲ್ಲ ಅವನ ಮುಖದಲ್ಲಿ ಬರೋ ನಗು ನನ್ನ ಗಂಡನ ಮುಖದಲ್ಲಿ ಇರಬಹುದಿತ್ತು. ನಂದಿನಿ ಖುಷಿಯಾದ ಹೆಣ್ಣು. ಬಹುಶಃ ಅರೇಂಜ್ ಮ್ಯಾರೇಜ್ ಯಾವಾಗಲೂ ಕೆಟ್ಟದಾಗೇನಿರಲ್ಲ. ತುಂಬ ಪ್ರೀತಿ ಮಾಡೋರು ಇರ್ತಾರೆ. ಅದಕ್ಕೆ ಲವ್ ಮಾಡಿ ಮದುವೆ ಆದವ್ರಿಗಿಂತ ತುಂಬ ಖುಷಿಯಾಗಿ ಅನ್ಯೋನ್ಯವಾಗಿ ಇರೋರು ಖಂಡಿತ ಇರ್ತಾರೆ. ಆದರೆ ಅದರಲ್ಲಿ ಒಂದು ಒಪ್ಪಿಗೆ ಅನ್ನೋದು ಬಹಳ ಮುಖ್ಯ ಅಂತ ನನಗನ್ನಿಸ್ತು. ಈ ಕಥೆ ಹೇಗಿದೆ? ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಬಹುದು. ದಯವಿಟ್ಟು ಇಂತಹ 106 ಕಥೆಗಳು ನಮ್ಮ ಚಾನಲಲ್ಲಿ ಲಭ್ಯ ಇದೆ. ನಿಮಗೆ ಬೇಕಂದರೆ ಖಂಡಿತ ಚೆಕ್ಔಟ್ ಮಾಡಬಹುದು. ಧನ್ಯವಾದಗಳು.